ಧನ್ಯವಾದಗಳು ಸರ್. ಈಗ ವರ್ಷಾ ಮೇಡಮ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ನಾನು ಹೇಳೋದನ್ನೆಲ್ಲ ಬಹಳಷ್ಟು ಯಾರ ಜೊತೆಗೆ ಅಪ್ಪ ಹೆಚ್ಚು ಕೆಲಸ ಮಾಡಿದಾರೋ ಅಂಥವರೆಲ್ಲ ಹೇಳಿದ್ದಾರೆ. ಸೊ ತಾಂತ್ರಿಕವಾಗಿ ಅಥವಾ ಅವರು ಕೆಲಸ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿಯ ವ್ಯಕ್ತಿ ಆಗಿದ್ರು, ಅವರ ಒಂದು ಆಲೋಚನೆ ಹೇಗಿತ್ತು ಅದನ್ನ ಅವ್ರಿಗಿಂತ ಚೆನ್ನಾಗಿ ನಾನು ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಸೀತಾರಾಮ್ ಸರ್ ಹೇಳಿದ್ದು ಒಂದು ಅಂಶ ನನಗೆ ಅದ್ರ ಬಗ್ಗೆ ಕುತೂಹಲ ಇದೆ. ಈಗ ಬದಲಾಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಅಪ್ಪ ಇದ್ದಿದ್ರೆ ಹೇಗೆ ದುಡಿಸ್ಕೊಳ್ತಾ ಇದ್ರು, ಅವರ ಆಲೋಚನೆ ಮಾಡುವಂತಹ ರೀತಿ ಹೇಗಿರ್ತಿತ್ತು, ಅದ್ರ ಬಗ್ಗೆ ನನಗೆ ಬಹಳ ಕುತೂಹಲ ಇದೆ. ಅನ್ಫಾರ್ಚುನೇಟ್ಲಿ ಅದು ಗೊತ್ತಾಗೋದು ಸಾಧ್ಯ ಇಲ್ಲ. ಆದ್ರೆ ಒಂದು ಹೌದು, ಅವರು ಹಿ ಲಿವ್ಡ್ ಸಿನಿಮಾ, ಅದಂತೂ ಸತ್ಯ. ಯಾವಾಗ ನೋಡಿದ್ರು ಸಿನಿಮಾದ ಬಗ್ಗೆ ಮಾತಾಡೋದು, ಸಿನಿಮಾ ಅಂತಂದ್ರೆ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿತ್ತು ಅವರಿಗೆ. ಕಡೆ ತನಕ ಹಾಗೆ ಇದ್ರು, ಬಹಳ ಕಟ್ನಿಟ್ಟಾಗಿದ್ರು, ಬಹಳ ಜನ ಹೆದರ್ಕೊಳ್ತಿದ್ರು ಅವರಿಗೆ. ಸೊ ಇದೆಲ್ಲ ಸತ್ಯವಾದ ಮಾತು. ನಾಟ್ ಅನ್ ಈಸಿ ಪರ್ಸನ್ ಟು ವರ್ಕ್ ವಿತ್. ಆದ್ರೆ ಕೆಲಸ ಏನ್ ಮಾಡ್ತಿದ್ರು ಅದು ಇವತ್ತಿಗೂ ಉಳ್ಕೊಂಡಿದೆ. ಇವತ್ತಿಗೂ ಇಷ್ಟು ಅವ್ರು ಹೋಗಿ ಇಷ್ಟು ವರ್ಷ ಆದ್ಮೇಲೂ ಅವರ ನೆನಪಲ್ಲಿ ಒಂದು ಸಿನಿಮಾ ತೋರಿಸ್ತಿದ್ದೀರಿ ಅಂತಂದ್ರೆ ನಾನು ಆಕ್ಚುಲಿ ಮೆಚ್ಚುಗೆ ಸೂಚಿಸಬೇಕು, ಧನ್ಯವಾದಗಳನ್ನ ಕೂಡ ಸೂಚಿಸಬೇಕು. ಹಾಗೆ ಒಟ್ಟಿಗೆ ಅಪ್ಪನ ಕಾಲದವರು, ಅಪ್ಪನ ಜೊತೆ ಕೆಲಸ ಮಾಡಿದವ್ರದ್ದು ಸುಮಾರು ಜನ ಒಟ್ಟಿಗೆ ಇಲ್ಲಿ ಸಿಗೋ ಹಂಗಾಯ್ತು, ನಾನು ಅವ್ರನ್ನ ನೋಡೋ ಹಂಗಾಯ್ತು. ಅದಕ್ಕೆ ಕೂಡ ನನ್ನ ಕಡೆಯಿಂದ ಆರ್ಗನೈಸ್ ಮಾಡಿದವರಿಗೆ ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್. ಈಗ ಚಿತ್ರದ ಬಾಲನಟರಾದ ಮಾಸ್ಟರ್ ವಿಶ್ವಾಸ್ ಅವರು ಕೂಡ. ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ರಾಮಚಂದ್ರ ಅವ್ರ ಬಗ್ಗೆ. ಅವರು ನಿರ್ಮಾಪಕರ ಬಗ್ಗೆ ಎಷ್ಟು ಕಾಳಜಿ ತಗೊಳ್ತಿದ್ರು ಅಂದರೆ, ನನ್ನ ವಿಭಾಗದಲ್ಲಿ ನಾನು ನೋಡಿರೋದು, ಮೊದಲು ಫಿಲ್ಮ್ ಫಾರ್ಮೆಟ್ಲಿ ಶೂಟ್ ಮಾಡ್ತಾ ಇರೋದ್ರಿಂದ ಕ್ಲಾಪ್ ಬೋರ್ಡ್ ಅಂತ ಕೊಡ್ತಿದ್ವಿ. ಕ್ಲಾಪ್ ಬೋರ್ಡ್ ಕೆಲವು ಕ್ಯಾಮ್ರಾಮನ್ಗಳು ಸುಮ್ಮನೆ ಸ್ಟಾರ್ಟ್ ಮಾಡಿ ಒಂದಷ್ಟೊತ್ತಾಗ ಕಟ್ ಅಂತ ಹೇಳ್ತಿದ್ರು. ಆದರೆ ಇವರು ರಾಮಚಂದ್ರ ಹಾಗೆ ಹೇಳ್ತಿರ್ಲಿಲ್ಲ, ಸಾಕು ರೀ ಅಂತಿದ್ರು. 3 ಫ್ರೇಮ್ ಮಾತ್ರ ಎಕ್ಸ್ಪೋಸ್ ಆಗ್ತಿತ್ತು. ಅದು 1 ಅಡಿ ಹೋದ್ರೆ 25 ರೂಪಾಯಿ ವೇಸ್ಟ್ ಆಗುತ್ತೆ ರೀ, 3 ಫ್ರೇಮ್ ಸಾಕು ನಿಮಗೆ, ಎಡಿಟ್ರಿಗೆ ಹಾಕ್ಬೇಕು, ನಂಬರ್ ನೋಡ್ಬೇಕು ತಾನೆ, ಅದು ಸಾಕು ಅಂತಿದ್ರು. ಹಾಗಾಗಿ ನಿರ್ಮಾಪಕರು ಕೂಡ ಅವರಿಂದ ತುಂಬ ಸಪೋರ್ಟ್ ಆಗ್ತಿತ್ತು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಮಾಸ್ಟರ್ ವಿಶ್ವಾಸ್ ಅವರು ಕೂಡ ಒಂದೆರಡು ಮಾತುಗಳನ್ನು ಆಡಬೇಕು. ನೆರೆದಿರುವಂಥ ಎಲ್ಲ ಸಿನಿ ಪ್ರಿಯರಿಗೆ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಇವತ್ತು ಶ್ರೇಷ್ಠ ಬಾಲನಟ ಪ್ರಶಸ್ತಿ ನನಗೆ ದೊರಕಿದೆ 1995-96. ಆ ಒಂದು ಹೆಗ್ಗಳಿಕೆ, ಆ ಒಂದು ಅವಕಾಶ ಕೊಟ್ಟಂತ ಗಿರೀಶ್ ಕಾಸರವಳ್ಳಿ ಅವರಿಗೆ ಸಲ್ಲಬೇಕು. ಅವರು ಯಾವತ್ತಿಂದ ಅದನ್ನು ಫಾಲೋ ಮಾಡ್ತಾ ಬಂದರು ಅಂತ ಹೇಳಿದ್ರೆ, ನನ್ನ ದಿವಂಗತ ತಂದೆಯರಾಗಿರುವಂಥ ಕಾಸರಗೋಡು ಅಶೋಕ್ ಕುಮಾರ್ ಅವರಿಗೆ ಸಲ್ಲುತ್ತೆ. ಯಾಕಂದರೆ ಗೂಡಿನಿಂದ ಗಗನಕ್ಕೆ ಅನ್ನೊಂದು ಚಿತ್ರಕ್ಕೆ ನಾವು ಆಡಿಷನ್ಗೆ ಅವರ ಮನೆಗೆ ಹೋಗಿದ್ವಿ. ಆಗ ನನಗೆ ಬರೀ 6 ವರ್ಷ. ಈ ಚಿತ್ರ ಮಾಡಬೇಕಾದ್ರೆ ನನಗೆ ಸುಮಾರು 11ರಿಂದ 12 ವರ್ಷ. 6 ವರ್ಷಗಳ ಕಾಲ ಒಬ್ಬ ನಿರ್ದೇಶಕ ಕಟ್ಟುನಿಟ್ಟಾಗಿ ಒಂದು ಫೋಟೋನ ಇಟ್ಟಿರ್ತಾರೆ ಅಂತ ಹೇಳಿದ್ರೆ ತುಂಬ ಥ್ಯಾಂಕ್ಸ್ ಸರ್. ಅವರು ಇದೇ ಹುಡುಗನ್ನ ನಾನು ಎಲ್ಲೋ ನೋಡಿದ್ದೀನಲ್ಲ ಅಂತ ನನ್ನ ಕಣ್ಣುಗಳನ್ನು ಗುರುತಿಸಿ ನನಗೆ ಅವರ ಮನೆಯಲ್ಲಿ ಒಂದು ಟೆಸ್ಟ್ನ ಮಾಡ್ತಾರೆ. ನನ್ನ ಆ್ಯಕ್ಟಿಂಗ್ನ ಪ್ರತಿಭೆಯನ್ನು ಸುಧಾರಿಸ್ತಾರೆ. ತಂದೆ ತಾಯಿಯಿಂದ ಬಹಳ ದೂರ 7ನೇ ತರಗತಿ, ಆವಾಗ ಪುಸ್ತಕ ಓದೋದ ಆ್ಯಕ್ಟಿಂಗ್ ಮಾಡೋದ ಗೊತ್ತಿಲ್ಲ. ಆದರೆ ವಾರಕ್ಕೊಂದು ಸಲ ಮಾಲ್ನೂರಿನ ಬೆಟ್ಟದಲ್ಲಿ ಚೆನ್ನಾಗಿ ಒಳ್ಳೆ ಫ್ಯಾಮಿಲಿ ಥರ ನೋಡಿಕೊಂಡು ದೆಹಲಿಗೆ ಕರ್ಕೊಂಡು ಹೋಗಿ ಇವತ್ತು ನನ್ನ ಹೆಸರಿನ ಮುಂದೆ ಮಾಸ್ಟರ್ ವಿಶ್ವಾಸ್ ಇದ್ದು ಹಲವಾರು ಚಲನಚಿತ್ರಗಳಿಗೆ ದಾರಿ ತೋರಿಸಿದ ಚಿತ್ರ ಕ್ರೌರ್ಯ. ಆದ್ರಿಂದ ನಿಮ್ಮನ್ನ ನಾನು ಇರುವವರೆಗೆ ಮರೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಕೊನೆವರೆಗೂ ಕೂಡ ಅವರ ಮೂರ್ತಿಯಾಗಿ ನಾನು ಉಳಿತೀನಿ. ತುಂಬಾ ತುಂಟ ಸೆಟ್ನಲ್ಲಿ ತುಂಬಾ ತುಂಟತನ ಮಾಡ್ತಿದ್ದೆ. ರಾಮಚಂದ್ರ ಸರ್ ಬಗ್ಗೆ ಹೇಳಬೇಕಾದ್ರೆ, ಕ್ರೌರ್ಯ ಆದ್ಮೇಲೆ ಸೀತಾರಾಮ್ ಸರ್ ಅವರ ಬೀಚಿಯಲ್ಲಿ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡೋದಕ್ಕೆ ಚಾನ್ಸ್ ಸಿಕ್ತು. ಅದಾದ್ಮೇಲೆ ಇನ್ನೊಂದು ಮುಖ ಚಿತ್ರದ ಸಂದರ್ಭ, ವಾದಿರಾಜ್ ಅವರು ನಿರ್ದೇಶನ ಮಾಡಿರೋ ಚಿತ್ರದಲ್ಲಿ ಶ್ರೀಧರ್ ಸರ್ ಅವ್ರ ಜೊತೆ ಮಡಿಕೇರಿಯ ಚಳಿ ಪ್ರದೇಶದಲ್ಲಿ ಕ್ರಿಕೆಟ್ ಅನ್ನ ಆಡ್ತಾ ರುಚಿಯಾದ ಪನ್ನೀರ್ ಬಟರ್ ಮಸಾಲನ ತಿಂತ, ಅದಾದ್ಮೇಲೆ ಮಂಗಳೂರಿನಲ್ಲಿ ಭೇಟಿ, ಒಂದು ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಶ್ರೀಧರ್ ಸರ್ ಅವತ್ತು ಕೂಡ ಮರೀಲಿಲ್ಲ. ರಾಮಚಂದ್ರ ಸರ್ ಅವರು ಅಲ್ಲೂ ಕೂಡ, ಯಾಕಂದ್ರೆ ಅವರೇ ಕ್ಯಾಮ್ರಾಮನ್ ಆಗಿರೋದ್ರಿಂದ ತಂದೆ ತಾಯಿಯೊಟ್ಟಿಗೆ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಅವರು ಕೂಡ ನನ್ನನ್ನು ನೋಡ್ಕೊಳ್ತಾ ಇದ್ರು. ಸೊ ಬಾಲವಿಲ್ಲದ ಈ ಪ್ರತಿಭೆ ಇವತ್ತು ಮೀಸೆ ಹಾಗೂ ಬೋಳ್ ತಲೆಯನ್ನ ಹೊತ್ತುಕೊಂಡು ಬಂದಿದೆ ನೋಡೋದಕ್ಕೆ ಚಿತ್ರವನ್ನ. ಆದ್ರಿಂದ ಕನ್ನಡ ಚಿತ್ರತಂಡದ ಎಲ್ಲ ಯಾರೆಲ್ಲ ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದನ ಹೇಳ್ತೀನಿ. ವರ್ಷಾ ಅವರು ಕೂಡ, ನಾವಿಬ್ರು ಕೂಡ ಬಾನುಲಿ ಕೇಂದ್ರದಲ್ಲಿ ಕೆಲಸ ಮಾಡೋರು. ಹಾಗೆ ಹೆಚ್ಚು ಮಾತಾಡಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಹಾಗೆ ಅವಾರ್ಡ್ ಬಂದಿರುವ ಸಂದರ್ಭದಲ್ಲಿ ನನ್ನ ತಂದೆಯ ಬಹಳ ಆಪ್ತ ಸ್ನೇಹಿತರ ಹೆಸರನ್ನ ಹೇಳದೇ ಇದ್ರೆ ಈ ವೇದಿಕೆಗೆ ಅದು ಅಪಮಾನ ಆದ ಹಾಗೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನವನ್ನು ನೀಡಿರುವಂತ, ನನ್ನ ಚಿಕ್ಕ ವಯಸ್ಸಿಂದ ನೋಡಿಕೊಂಡು ಬಂದಿರುವಂತ ಸುಬ್ರಹ್ಮಣ್ಯ ಸರ್, ಧನ್ಯವಾದಗಳು ನಿಮಗೆ. ಅದೇ ರೀತಿಯಾಗಿ ಎಡ ಬಲ ಅಂತ ಇದ್ದ ಹಾಗೆ ಅಶೋಕ್ ಕುಮಾರ್ ಅವರಿಗೆ, ಗಣೇಶ್ ಕಾಸರಗೋಡ್ ಹಾಗೂ ಸುಬ್ರಹ್ಮಣ್ಯ ಇಬ್ರು ಕೂಡ ಪ್ರೆಸ್ ಕ್ಲಬ್ ನಿಂದ ಈ ಒಂದು ವಾರ್ತೆಯನ್ನು ನಮ್ಮ ಮನೆಗೆ ತಲುಪಿಸಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.
ಕ್ರೌರ್ಯ ಚಿತ್ರದ ಕಥೆಗಾರರಾದ ಟಿ.ಎನ್. ಸೀತಾರಾಮ್ ಸರ್ ಅವರಿಗೆ ಎಸ್ ವಿದ್ಯಾಶಂಕರ್ ಸರ್ ಅವರು ನೆನಪಿನ ಕಾಣಿಕೆ ಕೊಡಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಛಾಯಾಗ್ರಾಹಕರಾದ ಎಸ್ ರಾಮಚಂದ್ರ ಅವರ ಪರವಾಗಿ ಶಂಕರ್ ಐತಾಳ್ ಸರ್ ಅವರು ತಮ್ಮ ಅವರು ಮತ್ತು ವರ್ಷಾ ಅವರು ಎಸ್ ರಾಮಚಂದ್ರ ಅವರ ಮಗಳು, ಅವರಿಗೂ ಕೂಡ ಎಸ್ ವಿದ್ಯಾಶಂಕರ್ ಅವರು ನೆನಪಿನ ಕಾಣಿಕೆ ಕೊಡಬೇಕಾಗಿ ವಿನಂತಿ. ಕ್ರೌರ್ಯ ಸಿನಿಮಾದ ಬಾಲನಟರಾದ ಮಾಸ್ಟರ್ ವಿಶ್ವಾಸ್ ಸರ್ ಅವರಿಗೂ ಕೂಡ ಎಸ್ ವಿದ್ಯಾಶಂಕರ್ ಸರ್ ಅವರು ನೆನಪಿನ ಕಾಣಿಕೆ ಕೊಡಬೇಕಾಗಿ ಅವರಲ್ಲಿ ವಿನಂತಿ. ಸರ್ ಒಂದು ಗ್ರೂಪ್ ಫೋಟೋ ಸರ್, ಒಂಚೂರು ಅರೇಂಜ್ ಮಾಡಿ ಒಂಚೂರು ಎಲ್ಲರಿಗೂ ಧನ್ಯವಾದ. ಕ್ರೌರ್ಯ ಸಿನಿಮಾದ ಎಲ್ಲ ತಂಡಕ್ಕೂ ಮತ್ತು ಅವರ ಕುಟುಂಬವೊಂದಕ್ಕೂ ಅನಂತ ಅನಂತ ಧನ್ಯವಾದಗಳು. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವಿ ಆರ್ ವೆರಿ ಪ್ರೌಡ್ ದಟ್ ನಾವು ಮೊದಲಿಂದ ಎಸ್ ರಾಮಚಂದ್ರ ಅವ್ರನ್ನ ಅರ್ಲಿಯೆಸ್ಟ್ ನಾವು ರೆಟ್ರೋಸ್ಪೆಕ್ಟಿವ್ ಮಾಡಿದವರು. ಬಹಳ ಹಿಂದಿನಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಗಿರೀಶ್ ಅವರು ಹೇಳಿದಾಗೆ ಕ್ಯಾಮರಾ ಹಿಂದಿನ ಎಲ್ಲರ ಬಗ್ಗೆ ನಮಗೆ ತುಂಬಾ ಅಪಾರವಾದ ಗೌರವ ಮತ್ತು ಅವರಿಂದಾನೇ ಫಿಲ್ಮ್ ಫೆಸ್ಟಿವಲ್ ನಡೆಯೋದೇ ನಿರ್ದೇಶಕರು, ಟೆಕ್ನಿಷಿಯನ್ಸ್ ಮತ್ತೆ ಇಂಥವರಿಂದ. ನಾವು ವಿ ಹ್ಯಾವ್ ಡನ್ ರೆಟ್ರೋಸ್ಪೆಕ್ಟಿವ್ ಆಫ್ ಎಡಿಟರ್ಸ್, ರೆಟ್ರೋಸ್ಪೆಕ್ಟಿವ್ ವಿ.ಕೆ. ಮೂರ್ತಿ ಅವರು ನಮ್ಮ ಫೆಸ್ಟಿವಲ್ನ ಮೊದಲಿಂದಾನು ಅಟೆಂಡ್ ಮಾಡೋರು. ಟಿಲ್ ಇಸ್ ದಟ್ ಯೂಸ್ ಟು ಅಟೆಂಡ್. Therefore we are very proud to have Ramchandra's family here again, and Ramchandra film is being screened here quite regularly. We are ಯಾವಾಗ ನೆನೆಸ್ಕೋತಾ ಇರ್ತೀವಿ ರಾಮಚಂದ್ರ ಅವ್ರನ್ನ. ಹಾಗಾಗಿ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ರಾಮಚಂದ್ರ, ಗಿರೀಶ್ ಕಾಸರವಳ್ಳಿ ಅವರಿಂದಾನೇ ಇದು ಪ್ರಾರಂಭ ಆಗಿದ್ದು, ಅವರಿಂದಾನೇ ಇದು ಮುಂದುವರಿತಾ ಇದೆ ಅನ್ನೋದನ್ನ ಮತ್ತೆ ನಾನು ಬೆಂಗಳೂರು ಅಂತರ ನಾನೀಗ ಅದರ ಹೆಡ್ ಆಗಿಲ್ಲದೆ ಇದ್ರು ಕೂಡ ಅವ್ರ ಪರವಾಗಿ ನಾನು ಐ ಆಮ್ ಟೆಲಿಂಗ್ ಯು ದಟ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಓವರ್ ಹಿಯರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.